ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಸರ್ಕಾರ ನಡೆಸ್ತಾ ಇದೆ ಅಂತೇಳಿ ತಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ, ಇಡೀ ನಮ್ಮ ರಾಜ್ಯಕ್ಕೆ ಗೊತ್ತಿರೋಂಥ ವಿಷಯ. ಅವರು ಹೆಣ್ಮಕ್ಳಿಗೆ ಹೆಣ್ಣು ಮಕ್ಕಳ ಪರ ಸರ್ಕಾರ ಇದು ಅಂಥೇಳಿ 5 ಭಾಗ್ಯ ಕೊಡ್ತೀವಿ, ನಿಮ್ಮನ್ನೆಲ್ಲ ನಾವು ಚೆನ್ನಾಗಿ ಒಳ್ಳೆ ಉತ್ತಮ ರೀತಿಯಲ್ಲಿ ನಿಮ್ಮನ್ನು ಬೆಳೆಸ್ತೀವಿ, ನಿಮ್ಮಿಂದ ನಾವು ಕೊಡೋ ದುಡ್ಡಲ್ಲಿ ನೀವು ಒಬ್ಬರು ಬಾವಿ ತೋಡಿಸ್ಕೊಂಡೆ ಅನ್ನೋರೊಬ್ಬರು ಅದರಿಂದ ನಾನೆಲ್ಲ ಸಂಘ ಕಟ್ಕೊಂಡೆ ಅನ್ನೋದು ಆ ಥರ ಹೇಳ್ತಾ ಇದ್ದಾರೆ ಹೊರತು ಅವ್ರ ಅಭಿವೃದ್ಧಿ ಕೆಲಸ ಏನು ಮಾಡಿದ್ದಾರೆ ಅನ್ನೋದು ಮುಖ್ಯ ಬೇಕಾಗಿರೋದು. ಅವ್ರು ಯಾವ ಅಭಿವೃದ್ಧಿ ಕೆಲಸನ ಇಷ್ಟು ವರ್ಷ 1 ವರ್ಷ ಆದರೂ ಏನೂ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಅದಲ್ಲದೆ ಹೆಣ್ಣು ಮಕ್ಕಳ ಬಾಣಂತಿಯರ ಸಾವಿಗೆ ಮೂಲ ಕಾರಣ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದನೇ ಅದು ಬಾಣಂತಿಯರ ಸಾವಿಗೆ ಕಾರಣ ಆಗ್ತಾ ಇದ್ದಾರೆ. ಯಾಕೆಂದರೆ ಅವ್ರ ದುಡ್ಡು ಉಳಿಸ್ಲಿಕ್ಕಾಗಿ ಯಾವುದಾದ್ರೂ ಹಿಂದಿನ ಕಾಲದ್ದು ಅಂದರೆ ಪೂರ್ತಿ ಎಕ್ಸ್ಪೈರ್ ಆಗಿರೋ ಡೇಟ್ ಇರೋ ಅಂಥ ಔಷಧಿಗಳನ್ನು ಬಳಸ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಅದಕ್ಕಾಗಿ ಅದು ನಮ್ಮ ಬಾಣಂತಿಯರು ಸಾವಿಗೆ ಕಾರಣ ಆಗ್ತಾಯಿದೆ. ನಮ್ಮ ಯಡಿಯೂರಪ್ಪರ ಸರ್ಕಾರ ಇದ್ದಾಗ ಬಾಣಂತಿಯರು ಅನ್ನೋದಕ್ಕಿಂತ ಹೆಚ್ಚಾಗಿ ಬರಸಿರಿಯರು ಇದ್ದಾಗಲೇ ಅವರಿಗೆ ಪೌಷ್ಟಿಕ ಆಹಾರವನ್ನು ಕೊಡ್ತಾಯಿದ್ರು. ಆ ಪೌಷ್ಟಿಕ ಆಹಾರದಿಂದ ಒಳ್ಳೆಯ ಮಕ್ಕಳು ಜನಿಸಲಿ, ಆ ಮಕ್ಕಳಿಂದ ಒಳ್ಳೆಯ ಪ್ರಜೆಗಳನ್ನು ನಮ್ಮ ದೇಶಕ್ಕೆ ಒಂದು ಕೊಡುಗೆ ಆಗಲಿ ಅಂತೇಳಿ ಅವರು ಆ ರೀತಿ ಅವರು ನಮ್ಮ ಸರ್ಕಾರದಲ್ಲಿ BJP ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿದ್ರು. ಈ ಕೊಟ್ಟಿರೋ ಲೆಕ್ಕದಲ್ಲಿ ನೋಡಿದ್ರೆ ಇವರಿಗೆ ಒಳ್ಳೆಯ ಪ್ರಜೆಗಳು ಬೇಕಾಗಿಲ್ಲ, ಏನಿಲ್ಲ. ಇವರಿಗೆ ಓಟ್ ಕೊಡೋ ಅಂಥ ವ್ಯಕ್ತಿಗಳು ಬೇಕು. ಯಾರು ಓಟ್ ಕೊಡೋರವರಿಗೆ ಕಾಂಗ್ರೆಸ್ನವ್ರಿಗೆ ಕೊಡೋ ಅಂತಾರೆ ಯಾರು ಓಟ್ಗಳು? ನಮ್ಮ ಹಿಂದೂಗಳು ಅರ್ಧಕ್ಕರ್ಧ ಜನ ಯಾರೂ ಅವರನ್ನು ಒಪ್ಪೋದಿಲ್ಲ. ಈಗ ನಡೆಸ್ತಿರೋ ಕಾಂಗ್ರೆಸ್ ಸರ್ಕಾರದ ಹಗರಣಗಳನ್ನು ನೋಡಿದ್ರಂತೂ ಒಬ್ಬರು ಹಿಂದೂಗಳು ಅವ್ರ ಹಿಂದೆ ಹೋಗಲ್ಲ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ಆದರೂ ತಾವೆಲ್ಲರೂ ತಿಳಿದಿರೋ ಹಾಗೆ ಅವ್ರು ಮಾಡ್ತಿರೋ ಅನ್ಯಾಯದ ಮೂಲಕ ಅವ್ರು ಮಾಡಿರೋ ತಪ್ಪುಗಳನ್ನು ಮುಚ್ಕೊಳ್ಳಿಕ್ಕಾಗಿ ಅಧಿಕಾರಿಗಳ ಮೇಲೆ ಹಾಕ್ತಾರೆ. ಅಧಿಕಾರಿಗಳು ತಮ್ಮ ಸಾವನ್ನು ಕೊನೆಗಾಲದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ರೈಲಿಗೆ ತಲೆ ಕೊಡೋದು ಅಂದರೆ ಏನು ಅರ್ಥ ಅದರಲ್ಲಿ? ಮತ್ತು ಎಷ್ಟೋ ಜನ ವಿಷ ತಗೊಂಡು ಸಾಯೋದಕ್ಕೆ ಕೇಳ್ತಾ ಇದ್ದೀವಿ ನಾವು. ಹೆಣ್ಣು ಮಕ್ಕಳಿಂದ ಆಗ್ತಿರೋ ಅನ್ಯಾಯಗಳು, ಹೆಣ್ಮಕ್ಳಿಗೆ ಎಷ್ಟು ರೀತಿ ಗಂಡು ಮಕ್ಕಳಿಗೆ ಪೋಷಣೆ, ಅವರಿಗೆ ಸುರಕ್ಷತೆ ಇಲ್ಲ, ಹೆಣ್ಣು ಮಕ್ಕಳಿಗೆ ಓದ್ತಿರೋ ಮಕ್ಕಳಿಗೂ ಇಲ್ಲ. ಅದು ಅಲ್ಲದೆ ಎಷ್ಟು ಜನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಸರ್ಕಾರದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಎಷ್ಟು ಪ್ರೋತ್ಸಾಹ ಕೊಡ್ತಾಯಿದ್ರು. ಈಗ ವಿದ್ಯಾಭ್ಯಾಸದ ಕೇಳಬೇಡ್ರಿ, 2000 ಕೊಡ್ತೀವಲ್ಲ ಮುಗಿದೋಯ್ತು, ನೀವೇನು ಯಾವ ರೀತಿಯ ಅಭಿವೃದ್ಧಿ ಕೆಲಸನೂ ಕೇಳಬೇಡ್ರಿ ಅನ್ನೋ ಮಟ್ಟದಲ್ಲಿದ್ದಾರೆ. ಮೂಢ ಹಗರಣದಲ್ಲಿ ಮೇಯ್ನ್ ಇರೋದು ನೋಡ್ರಿ ಮುಖ್ಯಮಂತ್ರಿ ಇರೋದ್ರಿಂದ ಅವರು ಈ ಸರ್ಕಾರ ನಡೆಸ್ತಿರೋದೇ ತಪ್ಪು ಅಂತ ಹೇಳಲಿಕ್ಕೆ ನಾವೆಲ್ಲ ಮುಂದೆ ನಿಂತ್ಕೊಂಡು ನಾವೆಲ್ಲ ಇನ್ನೂ ಅದನ್ನು ನಿಜನೇ ನೀವು ಹೇಳ್ದಂಗೆ ಯಥಾರಾಜ ಪ್ರಜೆ ಅಂತೇಳಿ ನಾಯಕ ಯಾವ ರೀತಿ ಇರ್ತಾನೋ ಅದೇ ರೀತಿ ಪ್ರಜೆಗಳು ಅವ್ರ ಸುತ್ತಮುತ್ತ ಇರೋರು ಪ್ರಜೆಗಳಿಲ್ಲ ಅವ್ರ ಸುತ್ತಮುತ್ತ ಇರೋ ಚೀಲಗಳಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಜಗಳ ಏನಿಲ್ಲ ಇದರಲ್ಲಿ. ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಮ್ಮ ಕೆಲಸ ಮಾಡ್ತೀವಿ. ನಮ್ಮ ಮನೆ ಕೆಲಸ ನಾವು ಮಾಡ್ಕೊತಿದ್ದೀವಿ, ಇವ್ರ ಮನೆ ಕೆಲಸ ಇವ್ರು ಮಾಡ್ಕೊತಿದ್ದಾರೆ. ಹಂಗೆ ಮನೆಯಲ್ಲಿರೋದು ಅವ್ರವ್ರ ಕೆಲಸ ಹೆಂಗೆ ಮಾಡ್ತಾರೋ ಅದೇ ರೀತಿ ನಮ್ಮ ಪಕ್ಷದಲ್ಲಿರೋದು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇದ್ದಾರೆ. ಯಾವ ರೀತಿ ಭಿನ್ನಾಭಿಪ್ರಾಯನೂ ಇಲ್ಲ. ನೀವು ಹೇಳಿ ಮಾಡ್ತಾ ಇದ್ದೀರಿ, ಆಗ್ತಾ ಇದೆ ಅಷ್ಟೇ. ನೀವು ಹಂಗೆ ಹೇಳ್ತಾ ಇದ್ದೀರಿ, ಹೌದಾ? ನಮ್ಮದು ಬಿಜೆಪಿಯಿಂದ ಒಗ್ಗಟ್ಟಿನಿಂದ ಇದ್ದೀವಿ, BJPಯಿಂದನೇ ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ. BJPನೇ ಮೇಯ್ನು. ಅದರಲ್ಲಿ ಲೀಡರ್ ಯಾರು ಅಂದರೆ ನಮ್ಮ ಮೋದಿಜಿ ಅವರು, ನಡ್ಡಾ ಅವರು, ಅಮಿತ್ ಶಾ ಅವರು. ಕಮಲದ ಗುರುತಿದ್ರೆ ಎಲ್ಲರೂ BJP. ಸಿದ್ದೇಶ್ವರ ಏನು ಮಾಡಿದ್ರೆ ಅಲ್ಲ, ಅವರು ಯಾವ ಪಕ್ಷನೂ ಸೇರಿಲ್ಲ. ನಾವು ದಾವಣಗೆರೆಯಲ್ಲಿದ್ದೀವಿ. ದಾವಣಗೆರೆಯಲ್ಲಿ ಅವರು MP ಅವರು, ಮಾಜಿ MP ಆಗಿರೋದ್ರಿಂದ ದಾವಣಗೆರೆ ಉತ್ತಮವಾದ ಕೆಲಸಗಳನ್ನು ಮಾಡಬೇಕಾಯ್ತು, ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.